ಬಿಗ್ ಬಾಸ್ ಮನೆಯ ಈ ರೂಂಗೆ ಬೀಗ ಹಾಕಿಸಿದ ಕಿಚ್ಚ ಸುದೀಪ್. ಇದಕ್ಕೆಲ್ಲ ಕಾರಣವೇ ಮನೆಯೊಳಗಿರುವ ಈ ವ್ಯಕ್ತಿ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಬೀಗ ಹಾಕಲು ಕಾರಣವೇನು ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಹೊರಗಿನಿಂದ ಬಟ್ಟೆಗಳನ್ನು ತರಿಸಿಕೊಂಡಂತೆ ಸಿಗರೇಟುಗಳನ್ನು ಸಹ ತರಿಸಿಕೊಳ್ಳುತ್ತಾರೆ. ಸಿಗರೇಟು ಸೇದವರಿಗಾಗಿ ಒಂದು ಪ್ರತ್ಯೇಕ ಸ್ಮೋಕಿಂಗ್ ರೂಮ್ ಅನ್ನು ಸಹ ಬಿಗ್ ಬಾಸ್ ಮನೆಯಲ್ಲಿ ಮಾಡಿರುತ್ತಾರೆ. ಅದರ ಒಳಗೂ ಕ್ಯಾಮರಾಗಳು ಇರುತ್ತವೆ. ಆದರೆ ಇದೀಗ ಸುದೀಪ್ ಆ ಸ್ಮೋಕಿಂಗ್ ರೂಮ್ಗೆ ಬೀಗ ಹಾಕಿಸಿದ್ದಾರೆ. ಕಾರಣ ಏನು? ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೊಮ್ಮೆ ಊಟಕ್ಕೂ ತತ್ವಾರ ಉಂಟಾಗುತ್ತದೆ. ಮನೆ ಸ್ಪರ್ಧಿಗಳು ಸಹ ಸ್ಪರ್ಧಿಗಳ ಮೊಟ್ಟೆ, ಹಣ್ಣುಗಳನ್ನು ಕದ್ದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸಿಗರೇಟಿಗೆ ಬರ ಇರುವುದಿಲ್ಲ. ಸ್ಪರ್ಧಿಗಳು ಹೊರಗಿನಿಂದ ಬಟ್ಟೆಗಳನ್ನು ತರಿಸಿಕೊಂಡಂತೆ ಸಿಗರೇಟುಗಳನ್ನು ಸಹ ತರಿಸಿಕೊಳ್ಳುತ್ತಾರೆ. ಸಿಗರೇಟು ಸೇದವರಿಗಾಗಿ ಒಂದು ಪ್ರತ್ಯೇಕ ಸ್ಮೋಕಿಂಗ್ ರೂಮ್ ಅನ್ನು ಸಹ ಬಿಗ್ ಬಾಸ್ ಮನೆಯಲ್ಲಿ ಮಾಡಿರುತ್ತಾರೆ. ಅದರ ಒಳಗೂ ಕ್ಯಾಮೆರಾಗಳು ಇರುತ್ತವೆ. ಆದರೆ ಇದೀಗ ಸುದೀಪ್ ಆ ಸ್ಮೋಕಿಂಗ್ ರೂಮ್ಗೆ ಬೀಗ ಹಾಕಿಸಿದ್ದಾರೆ. ಸುದೀಪ್ ಅವರು ಬಿಗ್ ಬಾಸ್ನ ಸ್ಮೋಕಿಂಗ್ ರೂಮ್ಗೆ ಬೀಗ ಹಾಕಿಸಲು ಕಾರಣವಾಗಿದ್ದ ಕಾಕ್ರೋಚ್ ಸುದಿ ಅವರು. ಈ ವಾರ ಕಳಪೆ ಪಟ್ಟ ಗಿಲ್ಲಿ ನಟನಿಗೆ ದೊರೆತಿತ್ತು. ಅಸಲಿಗೆ ಈ ವಾರ ಕಾಕ್ರೋಚ್ ಸುದಿ ಸಹ ಮನೆಯ ಯಾವ ಪ್ರಕ್ರಿಯೆಗಳಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ. ಬದಲಿಗೆ ಅವರಿವರ ಹಣ್ಣು ಕಳ್ಳತನ ಮಾಡಿ ತಿಂದುಕೊಂಡು ಓಡಾಡಿಕೊಂಡು ಇದ್ದರು. ಸುದೀಪ್ ಅವರು ಸುದಿ ಹಣ್ಣು ಕದ್ದು ತಿಂದ ವಿಡಿಯೋ ಅನ್ನು ಸಹ ಪ್ಲೇ ಮಾಡಿದರು. ಬಳಿಕ ಕಾಕ್ರೋಚ್ ಸುದಿ ಜೊತೆಗೆ ಮಾತನಾಡಿದ ಸುದೀಪ್, ಏನು ಸುದಿ ಗಿಲ್ಲಿ ನಟ ಕಳಪೆಗೆ ಅರ್ಹನಾಗಿದ್ದನ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಸುದಿ, ಖಂಡಿತ ಇಲ್ಲ ಅಣ್ಣ, ಪಾಪ ಗಿಲ್ಲಿ ಕಳಪೆ ಹುಡುಗ ಅಲ್ಲ, ಅವ ಎಂದೂ ಕಳಪೆ ಆಗುವ ಕೆಲಸ ಮಾಡಲ್ಲ ಎಂದರು. ಹಾಗಿದ್ದರೆ ನೀವೇಕೆ ಗಿಲ್ಲಿಗೆ ಕಳಪೆ ಎಂಬ ಪಟ್ಟ ಕೊಟ್ಟೆ ಎಂದು ಸುದೀಪ್ ಕೇಳಿದರು. ಅದಕ್ಕೆ ಸುದಿ ನೀಡಿದ ಉತ್ತರ ಮಜವಾಗಿತ್ತು, ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸಿತು. ಅಸಲಿಗೆ ಕಳಪೆ ಆಯ್ಕೆ ನಡೆಯುವಾಗ ಒಂದು ಹಂತದಲ್ಲಿ ಗಿಲ್ಲಿ ಮತ್ತು ಸುದಿ ಅವರಿಗೆ ಸಮಬಲದ ಮತಗಳು ಬಿದ್ದಿದ್ದವು. ಸುದಿಗೆ 6 ಓಟು, ಗಿಲ್ಲಿಯೂ 6 ಓಟು ಬಿದ್ದಿತ್ತು. ಹಾಗಾಗಿ ಜಾಣತನ ಮೆರೆದ ಸುದಿ ತನ್ನ ಓಟನ್ನು ಗಿಲ್ಲಿಗೆ ಹಾಕಿ ಗಿಲ್ಲಿಯನ್ನು ಜೈಲಿಗೆ ಕಳಿಸಿದ. ಈ ವಿಷಯವನ್ನು ಸುದೀಪ್ ಎದುರು ಸುದಿ ಒಪ್ಪಿಕೊಂಡರು. ಆದರೆ ಸುದೀಪ್, ಕಳೆದ ವಾರ ನಿಮ್ಮ ಆಪ್ತ ಮೇಡಂ ಅಶ್ವಿನಿ ಅವರೇ ಜೈಲಿಗೆ ಹೋಗಿ ಬಂದಿದ್ದರು ಎಂದ ಮೇಲೆ ನೀವು ಜೈಲಿಗೆ ಹೋಗಲು ಹಿಂದೇಟು ಏಕೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಸುದಿ, ಜೈಲಿಗೆ ಹೋಗಲು ಭಯ ಏನೂ ಇಲ್ಲ ಅಣ್ಣ, ಆದರೆ ಜೈಲಿಗೆ ಹೋದವರಿಗೆ ಬಾತ್ರೂಮ್ಗೆ ಬಿಟ್ಟರೆ ಇನ್ಯಾವುದಕ್ಕೂ ಹೊರಕ್ಕೆ ಬಿಡುವುದಿಲ್ಲ ಎಂದು ಕ್ಯಾಪ್ಟನ್ ಮಾಳು ಹೇಳಿದ್ದ. ಜೈಲಿಗೆ ಹೋದರೆ ಅಗ್ನಿ ಮೂಲೆಗೆ ಹೋಗಲು ಆಗಲ್ಲ. ಅಗ್ನಿ ಮೂಲೆ ಎಂದರೆ ಸಿಗರೇಟು ಸೇದಲು ಇರುವ ಸ್ಮೋಕಿಂಗ್ ರೂಮ್. ಅದಿಲ್ಲದಿದ್ದರೆ ನನಗೆ ಕಷ್ಟ. ಹಾಗಾಗಿ ನಾನು ಗಿಲ್ಲಿಗೆ ಓಟು ಹಾಕಿ ಅವರನ್ನು ಜೈಲಿಗೆ ಕಳಿಸಿದೆ ಎಂದರು. ಸುದಿ ಉತ್ತರ ಕೇಳಿ ನಕ್ಕ ಸುದೀಪ್ ಆ ಬಳಿಕ ಬಿಗ್ ಬಾಸ್ ಬಳಿ ಮನವಿ ಮಾಡಿಕೊಂಡು, ಬಿಗ್ ಬಾಸ್ ಅವರೇ ದಯವಿಟ್ಟು 2 ವಾರಗಳ ಕಾಲ ಆದರೂ ಸಹ ಅಗ್ನಿ ಮೂಲೆಗೆ ಬೀಗ ಹಾಕಿಸಿ, ಇದು ನಿಮ್ಮ ಮೂಲಕ ಜನರ ಹಿತಕ್ಕಾಗಿ ನಾನು ಮಾಡುತ್ತಿರುವ ಮನವಿ ಎಂದು ಸುದೀಪ್ ಹೇಳಿದರು. ಆ ಮೂಲಕ ಸ್ಮೋಕಿಂಗ್ ರೂಮ್ಗೆ 2 ವಾರ ರಜೆ ಹಾಕಿಸಿದರು.